ಮೈಸೂರು ನ್ಯೂಸ್ 21 ಗೆ ಸ್ವಾಗತ. ನಾನು ಆಯಿಷಾ ಬಾಯ್. ಇಂದಿನ ಪ್ರಮುಖ ಸುದ್ದಿ ವಿಷಯ: ಮೈಸೂರು ಗ್ಯಾಂಗ್ ರೇಪ್, ಬಾಲಪರಾಧಿ ಸೇರಿ 5 ಮಂದಿ ಅರೆಸ್ಟ್, ಹಣ ಸಿಗದಾಗ ಅತ್ಯಾಚಾರ. ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದ್ದ ಮೈಸೂರಿನಲ್ಲಿ ನಡೆದಿದ್ದ ವಿದ್ಯಾರ್ಥಿನಿ ಮೇಲಿನ ಗ್ಯಾಂಗ್ ರೇಪ್ ಪ್ರಕರಣದಲ್ಲಿ ಪೊಲೀಸರು 5 ಆರೋಪಿಗಳನ್ನು ಬಂಧಿಸಿದ್ದಾರೆ. 5ರಲ್ಲಿ ಓರ್ವ ಬಾಲಪರಾಧಿಯಾಗಿದ್ದು ಇವರ ವಿಚಾರಣೆ ಮುಂದುವರೆಸಲಾಗಿದೆ ಎಂದು ಪೊಲೀಸ್ ಡಿಜಿಐಜಿಪಿ ಪ್ರವೀಣ್ ಸೂದ್ ತಿಳಿಸಿದ್ದಾರೆ. ಚಾಮುಂಡಿ ಬೆಟ್ಟದ ತಪ್ಪಲಿನಲ್ಲಿ ಆಗಸ್ಟ್ 24ರಂದು ನಡೆದಿದ್ದ ಅತ್ಯಾಚಾರ ಪ್ರಕರಣದ ಆರೋಪಿಗಳನ್ನು ಬಂಧಿಸಿಲ್ಲ ಎಂದು ಇಡೀ ರಾಜ್ಯಾದ್ಯಂತ ಭಾರಿ ಆಕ್ರೋಶ ವ್ಯಕ್ತವಾಗಿತ್ತು. ಆದರೀಗ ಪ್ರಕರಣ ನಡೆದು 4 ದಿನಗಳ ಬಳಿಕ ಪೊಲೀಸರು ಆರೋಪಿಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಈ ಬಗ್ಗೆ ಡಿಜಿಐಜಿಪಿ ಪ್ರವೀಣ್ ಸೂದ್ ಸುದ್ದಿಗೋಷ್ಠಿ ನಡೆಸಿ ಮಾಹಿತಿ ನೀಡಿದ್ದಾರೆ. ರಾಜ್ಯಾದ್ಯಂತ ಸದ್ದು ಮಾಡಿದ್ದ ವಿದ್ಯಾರ್ಥಿನಿ ಮೇಲಿನ ಸಾಮೂಹಿಕ ಅತ್ಯಾಚಾರ ಪ್ರಕರಣದ 5 ಆರೋಪಿಗಳನ್ನು ಬಂಧಿಸಲಾಗಿದೆ. ಟೆಕ್ನಿಕಲ್ ಮಾಹಿತಿ ಆಧರಿಸಿ 5 ಆರೋಪಿಗಳನ್ನು ಬಂಧಿಸಲಾಗಿದೆ. 5 ಆರೋಪಿಗಳಲ್ಲಿ ಓರ್ವ 17 ವರ್ಷದ ಬಾಲಪರಾಧಿ. 5 ಆರೋಪಿಗಳು ತಮಿಳುನಾಡು ಮೂಲದ ತಿರುಪುರದವರಾಗಿದ್ದು ಮೈಸೂರಿಗೆ ಆಗಾಗ ಕೆಲಸ ಪಾರ್ಟಿಗೆಂದು ಆಗಮಿಸುತ್ತಿದ್ದರು. ಎಲ್ಲರೂ ಕೂಲಿ ಕಾರ್ಮಿಕರಾಗಿದ್ದು 7-8ನೇ ತರಗತಿವರೆಗೆ ಓದಿದ್ದಾರೆ. ತಮಿಳುನಾಡಿನಲ್ಲಿ ಸದ್ದು ಮಾಡಿದ ಪ್ರಕರಣಗಳಲ್ಲಿ ಆರೋಪಿಗಳ ಭಾಗಿಯಾಗಿದ್ದು ಕೆಲವರಿಗೆ ಕ್ರಿಮಿನಲ್ ಹಿನ್ನೆಲೆ ಇದೆ. ಅತ್ಯಾಚಾರ ನಡೆದ ದಿನ 3 ಲಕ್ಷ ಹಣ ನೀಡುವಂತೆ ಬೇಡಿಕೆ ಇಟ್ಟಿದ್ದಾರೆ. ಆದರೆ ಹಣ ಸಿಗದಾಗ ಅತ್ಯಾಚಾರ ನಡೆಸಿ ಎಸ್ಕೇಪ್ ಆಗಿದ್ದಾರೆ. ಕೆಲಸ ಮುಗಿಸಿ ಎಣ್ಣೆ ಪಾರ್ಟಿ ಮಾಡುತ್ತಿದ್ದ ಆರೋಪಿಗಳು. 7 ತಂಡಗಳಲ್ಲಿ ಪೊಲೀಸರು ಕಾರ್ಯನಿರ್ವಹಿಸಿ ಪ್ರಕರಣ ಭೇದಿಸಿದ್ದಾರೆ. 5ರನ್ನು ಬಂಧಿಸಲಾಗಿದ್ದು ಇನ್ನೊಬ್ಬ ಆರೋಪಿಗಾಗಿ ಹುಡುಕಾಟ ಮುಂದುವರೆದಿದೆ. ಮಾಧ್ಯಮ ಮಿತ್ರರಿಗೆ ನಮಸ್ಕಾರ. ನಮ್ಮ ಸರ್ವೀಸಲ್ಲಿ 24 ಗಂಟೆ ಒಳಗೆ 2 ಸರಿ, 24 ಅಲ್ಲ 20 ಗಂಟೆಯಲ್ಲಿ 2 ಸರಿ ಈ ಥರ ಪ್ರೆಸ್ ಮೀಟ್ ಮಾಡೋದು ಸಂದರ್ಭ ಯಾವಾಗಲೂ ಬಂದಿರಲಿಲ್ಲ. ಆದರೆ ತಮ್ಮೆಲ್ಲರಿಗೂ ಗೊತ್ತಿದೆ, ನಿನ್ನೆ ಸಾಯಂಕಾಲ 5 ಗಂಟೆ ನಾನು ತಮ್ಮ ಜೊತೆಗೆ 24ನೇ ತಾರೀಕೇನು ಘಟನೆ ಆಗಿತ್ತು, 23ನೇ ತಾರೀಕೇನು ಘಟನೆ ಆಗಿತ್ತು ಅದರ ಬಗ್ಗೆ ಮಾತಾಡಿದೆ. ಯಶಸ್ವಿಯಾಗಿ ಸುಖಾಂತ ಆಗಿದೆ ಆ ಘಟನೆದು, ತಮ್ಮೆಲ್ಲರಿಗೂ ಗೊತ್ತಿದೆ. ನೆಕ್ಸ್ಟ್ ಡೇ 24th ಆಗಸ್ಟ್ಗೆ ಇನ್ನೊಂದು ಭಾಳ ದುಃಖದ ಘಟನೆ, ಹೇಳೋಕ್ಕೂ ನಮಗೂ ಮುಜುಗರ ಆಗತ್ತೆ ಅಂಥ ದುಃಖದ ಘಟನೆ ಅಂದರೆ ರೇಪ್ ಆ್ಯಂಡ್ ರಾಬ್ರಿ. ಒಂದು 24ನೇ ತಾರೀಕು ಆಗಿತ್ತು, 25ನೇ ತಾರೀಕು ನಾವು ಆಲಂಡಹಳ್ಳಿ ಪೊಲೀಸ್ ಸ್ಟೇಷನಲ್ಲಿ ರಿಜಿಸ್ಟರ್ ಮಾಡಿದ್ದೀವಿ. ಇದುವರೆಗೆ ತಮ್ಮೆಲ್ಲರಿಗೂ ಗೊತ್ತಿದೆ, ಇನ್ಸಿಡೆಂಟ್ 7 to 8 o'clock ಸಾಯಂಕಾಲ ಮಧ್ಯದಲ್ಲಿ ಆಗಿದೆ. ಕಂಪ್ಲೇನೆಂಟ್ ಅಂದರೆ ದಟ್ ಬಾಯ್ ಆ್ಯಂಡ್ ದ ವಿಕ್ಟಿಮ್, ದಟ್ ಗರ್ಲ್ ವರ್ ಡ್ರ್ಯಾಗ್ಡ್ ಆ್ಯಂಡ್ ದುಡ್ಡು ಡಿಮಾಂಡ್ ಇತ್ತು. 3 ಲಕ್ಷ ಕೊಡಬೇಕು ಅಂತ ಒಂಥರ ರಾಬರಿ ಮಾಡೋದು ಪ್ರಯತ್ನ ಇತ್ತು. ಅದು ಯಶಸ್ವಿ ಆಗಿಲ್ಲ. ಆದರೆ ಅದ ನಂತರ ಈ ಒಂದು ದುಃಖದ ಘಟನೆ ಆಯಿತು. ಇದಾದಮೇಲೆ ನಮ್ಮ ಕಮಿಷನರ್ ಅವರು ಮತ್ತು ಈ ದಕ್ಷಿಣ ವಲಯದ IG ಅವರು ಕೂಡ ಎಲ್ಲರೂ ಸೇರಿ ಒಂದು ಕಾರ್ಯಾಚರಣೆ ಪ್ಲಾನಿಂಗ್ ಮಾಡಿ, ಅಗೇನ್ ಹೈಕೋರ್ಟ್ ಆರ್ಡರ್ ತಕ್ಕಂತೆ ನಾವು ಜಾಸ್ತಿ ಡೀಟೇಲ್ಸ್ ನಮ್ಗೆ ಕೊಡೋಕ್ಕೆ ಬರಲ್ಲ. ಆದರೆ ದೀಸ್ 5 people ಆರ್ ಆಲ್ ಬಿಲಾಂಗಿಂಗ್ ಟು ತಿರುಪುರ್ ಇನ್ ತಮಿಳ್ನಾಡು. ಆವಾಗ ಮೈಸೂರು ಸಿಟಿಗೆ ಬರ್ತಿದ್ರು. ಅವರು ಬೇಸಿಕಲಿ ಲೇಬರ್ ಕ್ಲಾಸ್ ವರ್ಕರ್ಸ್, ವೈರಿಂಗ್ ಮಾಡಿದವರು, ಕಾರ್ಪೆಂಟ್ರಿ ಮಾಡಿದವರು, ಡ್ರೈವರ್ಸ್. ಒಬ್ಬರು 7th ಕ್ಲಾಸ್ ಓದಿದ್ದಾರೆ, ಒಬ್ಬರು 8th ಕ್ಲಾಸ್ ಓದಿದ್ದಾರೆ, ಒಬ್ಬರು ಓದಿಲ್ಲ, ಒಬ್ಬರು ಜುವೆನೈಲ್ ಕೂಡ ಇದ್ದಾರೆ, 17 year ಏಜ್. ಬಟ್ ಕನ್ಫರ್ಮ್ ಮಾಡಬೇಕಾಗತ್ತೆ. ಇದು ನಾವು ಹೇಳ್ತಾ ಇರೋದು ಭಾಳ ಪ್ರಿಲಿಮಿನರಿ ಇಂಟ್ರೋಗೇಷನ್ ಮೇಲೆ. ನಾವು ಆ್ಯಕ್ಚುಲಿ ನಮಗೆ ಬಿಟ್ಟರೆ ನಾವು ಇನ್ನೂ 24 hours ಇನ್ನೂ ಇಂಟ್ರೋಗೇಷನ್ ಮಾಡಿ ತಮಗೆ ತಿಳಿಸ್ಬೇಕಿತ್ತು. ಬಟ್ ನಮ್ಗೆ ಗೊತ್ತಿದೆ ತಮ್ಮ ಕಂಪಲ್ಷನ್ಸ್. ಸೊ ಪ್ರಿಲಿಮಿನರಿ ಇನ್ಫಾರ್ಮೇಷನ್ ಪ್ರಕಾರ ಒಬ್ಬರು ಜುವೆನೈಲ್ ಇದ್ದಾರೆ,
17 ಇಯರ್ಸ್, ಬಟ್ ಸಬ್ಜೆಕ್ಟ್ ಟು ಕನ್ಫರ್ಮೇಷನ್. ಆದರೆ ತಮಗೆ ಗೊತ್ತಿದೆ, ಈಗ ಜುವೆನೈಲ್ ಆ್ಯಕ್ಟಲ್ಲಿ ಕೂಡ ಸ್ವಲ್ಪ ಬದಲಾವಣೆ ಬಂದಿವೆ. ಹಿಂದೆ ಜುವೆನೈಲ್ ಡೆಫಿನೇಷನ್ ಏನಿತ್ತು ಅಂದರೆ ಲೆಸ್ ದೆನ್ 18 ಇಯರ್ಸ್. ಈಗ ನಿರ್ಭಯ ಕೇಸ್ ಆದಮೇಲೆ ಜುವೆನೈಲ್ದು ಒಂದು ಡೆಫಿನೇಷನ್ ಚೇಂಜ್ ಆಗಿದೆ ವಿತ್ ರಿಸ್ಪೆಕ್ಟ್ ಟು ಸೀರಿಯಸ್ ಕೇಸಸ್. ಯಾವಾಗೊಂದು ಭಾಳ ಸೀರಿಯಸ್ ಕೇಸ್ ಇದ್ದರೆ, ಸೀರಿಯಸ್ ಕ್ರೈಮ್ ಇದ್ದರೆ, ಅದರಲ್ಲಿ ಬಿಯಾಂಡ್ 16 ಆಲ್ಸೋ ದೇ ವಿಲ್ ಬಿ ಟ್ರಯಲ್ಡ್ ಬೈ ದಿ ಕೋರ್ಟ್ ಆ್ಯಸ್ ಯೂಶುವಲ್, ಇಸಂಟ್ ಇಟ್? ಸೊ ಅವ್ರದ್ದು, ಬಟ್ ನಾವು ಏಜ್ ಕನ್ಫರ್ಮ್ ಮಾಡಿದ ನಂತರ ವೆದರ್ ರೆಗ್ಯುಲರ್ ಕೋರ್ಟ್ಗೆ ಅವರು ಟ್ರಯಲ್ ಆಗುತ್ತೆ ಅಥವಾ ಜುವೆನೈಲ್ ಕೋರ್ಟ್ಗೆ ಕಳಿಸ್ಬೇಕಾಗತ್ತೆ, ಅದು ನಾವು ಪರಿಶೀಲನೆ ಮಾಡ್ತೀವಿ. ಇವರು ಕೆಲವು ಸರಿ ಯಾವುದೋ ಒಂದು ಎರಡು ಕೆಲಸಕ್ಕೋಸ್ಕರ ಮೈಸೂರು ಸಿಟಿಗೆ ಬರ್ತಿದ್ರು. ಬಂದಾಗ ಹೋಗೋದು ಮುಂಚೆ ಸ್ವಲ್ಪ ಕುಡಿಯೋದು, ಪಾರ್ಟಿ ಮಾಡೋದು ಅಭ್ಯಾಸ ಇತ್ತು. ಆ ದಿವಸ ಅವರು ಅಲ್ಲಿ ಇದ್ದರು. ಮುಂದೆ ಏನಾಯಿತು ಅದು ಎಲ್ಲ ತಮಗೆ ಗೊತ್ತಿದೆ. ಐ ವಾಂಟ್ ಟು ಕಂಗ್ರ್ಯಾಚುಲೇಟ್ ಮೈ ಟೀಮ್ ಆ್ಯಂಡ್ ಆಲ್ಸೋ ಥ್ಯಾಂಕ್ ಆಲ್ ಆಫ್ ಯು. ತಾವು ಭಾಳ ಪೇಷನ್ಸಿಂದ ಇಂಥ ಘಟನೆಗಳು ಇನ್ವೆಸ್ಟಿಗೇಟ್ ಮಾಡೋಕ್ಕೆ, ಪತ್ತೆ ಮಾಡೋಕ್ಕೆ ಸ್ವಲ್ಪ ಟೈಮ್ ಬೇಕಾಗತ್ತೆ. ಭಾಳ ಸರಿ ನಾವು ಕೇಳ್ತೀವಿ 24 ಅವರ್ಸ್ ಆಯಿತು ಅರೆಸ್ಟ್ ಆಗಿಲ್ಲ, 48 ಅವರ್ಸ್ ಆಯಿತು ಅರೆಸ್ಟ್ ಆಗಿಲ್ಲ. ನನಗೆ ಗೊತ್ತಿದ್ದರೆ ಯಾರಿದ್ದಾರೆ ಅರೆಸ್ಟ್ ಮಾಡೋದು 24 ಅವರ್, ಯಾಕೆ ನಾವು 4 ಅವರ್ಸ್ನೂ ವೆಯ್ಟ್ ಮಾಡೋದಿಲ್ಲ. ಮತ್ತು ಇಂಥ ಬ್ಲೈಂಡ್ ಕೇಸ್ ವೇರ್ ಓನ್ಲಿ ಸೋರ್ಸ್ ಹ್ಯಾಸ್ ಬೀನ್ ಟೆಕ್ನಿಕಲ್ ಆ್ಯಂಡ್ ಸೈಂಟಿಫಿಕ್. ಕಾರಣ ಭಾಳ ಡಿಟೇಲ್ಡ್ ಚರ್ಚೆ ನಾವು ಆಫೀಸರ್ಸ್ ಮಾಡಬೇಕಾಗತ್ತೆ. ಅದಕ್ಕೆ ಏನು ಕಾರಣ? ಒಂದು ಕಾರಣ ಇರಲಿಕ್ಕೆ ಇಲ್ಲ, ಸುಮಾರು ಕಾರಣ ಇರಬಹುದು. ಬಟ್ in the end I would like to say that Mysore is one of the safest city even today in the country. Let us not let one incident, let us not paint the whole Mysore city by the same brush. ಅದು ಡೀಟೇಲ್ಸ್ ಹೊಡ್ತೀವಿ. ಓಕೆ, ಸಿ, ಹಿಡಿಯೋಕ್ಕೆ ಅಂತೂ ನಮಗೆ ಯಾವುದು ಅಲ್ಲಿಂದ ಕ್ಲೂ ಸಿಕ್ಕಿಲ್ಲ. ಅದಕ್ಕೆ ನಾನು ಅವ್ರಿಗೆ ಬ್ಲೇಮ್ ಮಾಡ್ತಾ ಇಲ್ಲ. ಆ ಪರಿಸ್ಥಿತಿಯಲ್ಲಿ ಯಾರಾದರೂ ಇದ್ದರೆ ಮಾತಾಡೋದು ಒಂದೇ ದಿವಸ ಅಥವಾ ಎರಡೇ ದಿವಸದಲ್ಲಿ, ಮೂರೇ ದಿವಸದಲ್ಲಿ ಮಾತಾಡೋದು ಭಾಳ ಕಷ್ಟ ಆಗುತ್ತೆ. ಮಾನಸಿಕವಾಗಿ ಒಂದು ಭಾಳ ಸೀರಿಯಸ್ ಒಂದು ನೋವಾಗತ್ತೆ, ಡ್ಯಾಮೇಜ್ನೂ ಆಗುತ್ತೆ. ಮತ್ತು ಅವ್ರಿಗೆ ಸ್ವಲ್ಪ ಆಸ್ಪತ್ರೆಯಲ್ಲಿ ಕೂಡ ಇದ್ದರು. ಟ್ರಯಲ್ ಮಾಡುವಾಗ ಈಗ ಇದು ಒಂದು ಭಾಳ ಜಘನ್ಯ ಅಪರಾಧ. ನಾನು ನಮ್ಮ ADG ಲಾ ಆ್ಯಂಡ್ ಆರ್ಡರ್ ಅವ್ರಿಗೂ ಹೇಳಿದ್ದೀನಿ ಕೂಡ, ಅವರು ಆಗಲೇ ಕ್ರಮ ತಗೊಂಡಿದ್ದಾರೆ. ವಿ ವಿಲ್ ಟ್ರೈ ಟು ಫೈಲ್ ದ ಚಾರ್ಜ್ ಶೀಟ್ ಆ್ಯಸ್ ಸೂನ್ ಆ್ಯಸ್ ಪಾಸಿಬಲ್. FSL ಟೀಮ್ ಫುಲ್ ಟೈಮ್ ಕೆಲಸ ಮಾಡ್ತಾನೆ ಇದ್ದಾರೆ. ಆದಷ್ಟು ಜಲ್ದಿ FSL ಇನ್ವೆಸ್ಟಿಗೇಷನ್ ಏನು ಸೈಂಟಿಫಿಕ್ ಎವಿಡೆನ್ಸ್ ಏನಿದೆ ಅದು ತಗೊಂಡು ವಿ ವಿಲ್ ಟ್ರೈ ಟು ಫೈಲ್ ಚಾರ್ಜ್ ಶೀಟ್ ಆ್ಯಸ್ ಸೂನ್ ಆ್ಯಸ್ ಪಾಸಿಬಲ್. And I will also request Honorable High Court to expedite the trial of this case. ಟ್ರಯಲ್ ಮಾಡಿದರೆ ನಮ್ಮ ಕಡೆಯಿಂದ ಸ್ಪೆಷಲ್ ಪ್ರಾಸಿಕ್ಯೂಟರ್ ಬೇಕಾದರೆ ಸ್ಪೆಷಲ್ ಪ್ರಾಸಿಕ್ಯೂಟರ್ ಹಾಕ್ತೀವಿ, FSLದು ಏನು ಬೇಕು ಅದು ಹಾಕ್ತೀವಿ. ಟ್ರಯಲ್ ಜಲ್ದಿ ಮಾಡೋಕ್ಕೆ ಪ್ರಯತ್ನ ಮಾಡ್ತೀವಿ, ಸೊ ದ್ಯಾಟ್ ಅಪರಾಧಿಗಳಿಗೆ ಆದಷ್ಟು ಜಲ್ದಿ ಸಜೆ ಸಿಗಬೇಕು. ಆ ಪ್ರಯತ್ನ ನಾವು ಮಾಡ್ತೀವಿ. ಮತ್ತು ಟ್ರಯಲ್ ಸ್ಟೇಜಲ್ಲಿ ವಿಕ್ಟಿಮ್ದು ಕೂಡ ನಮಗೆ ಸಹಕಾರ ಸಿಗತ್ತೆ ಅಂತ ನಾವು ಎಕ್ಸ್ಪೆಕ್ಟ್ ಮಾಡಿದ್ದೀವಿ.